ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ DVG ವಾಯ್ಸ್ ಕರಿಯಪ್ಪ. ಇವತ್ತು ನಾನು ದಾವಣಗೆರೆ ಜಿಲ್ಲೆ ಹರಿಹರದಲ್ಲಿರ್ತಕ್ಕಂಥ DRM ಹೈಸ್ಕೂಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ನಿನ್ನೆ ರಾತ್ರಿ 260 ಅಡಿಗಳ ಆಳ ಉಳ್ಳಿರ್ತಕ್ಕಂಥ ಬೋರನ್ನು ಕೊರೆದಿದ್ದಾರೆ. 3 ಇಂಚು ನೀರು ಬಿದ್ದಿದೆ. ದಾವಣಗೆರೆ ಜಿಲ್ಲಾಡಳಿತಕ್ಕೂ ಹಾಗೂ ಹರಿಹರದಲ್ಲಿರ್ತಕ್ಕಂಥ ನಗರಸಭೆ ಆಯುಕ್ತರಿಗೂ ಸಹ ನಮ್ಮ DVG ವಾಯ್ಸ್ ಕಡೆಯಿಂದ ಅದ್ಭುತವಾದ ಶುಭಾಶಯಗಳನ್ನ ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಸರ್ಕಾರಿ ಶಾಲೆಗಳನ್ನು ಮುಚ್ಚುವಂಥ ಪರಿಸ್ಥಿತಿಯಲ್ಲಿದ್ರೂ ಆ ಶಾಲೆಯ SDMCಯ ಎಲ್ಲ ಪದಾಧಿಕಾರಿಗಳು ಹಾಗೂ SDMCಯ ಅಧ್ಯಕ್ಷರಾಗಿರ್ತಕ್ಕಂಥ ಜಬೀವುಲ್ಲಾ ಅವರು ಹಾಗೂ ಅವರ ತಂಡದವರು ಎಲ್ಲರೂ ಸೇರಿ ಈ ಪ್ರಯತ್ನ ಪಟ್ಟು ಶಾಲೆಗೆ ಬಹಳ ಶ್ರಮ ವಹಿಸಿದ್ದಾರೆ ಅಂತ ಹೇಳಿದ್ರು ತಪ್ಪಾಗಲಾರ್ದು. ನೋಡಿ, ಇದೇನು ಕಾಣಿಸ್ತಾ ಇದೆ, ಬೋರ್ ಬರ್ತಾ ಇದೆ. ಆ ಬೋರ್ನಲ್ಲಿ ಬರ್ತಕ್ಕಂಥ ನೀರನ್ನು ಬಹಳ ಅದ್ಭುತವಾಗಿ ನೀರು ಬಿದ್ದಿದೆ. ಇನ್ನು ಮುಂದಲಾದ್ರೂ ನಮ್ಮ ಜಿಲ್ಲಾಡಳಿತ ಮಾಡಿರ್ತಕ್ಕಂಥ ಕೆಲಸವನ್ನು ಅಲ್ಲಿರ್ತಕ್ಕಂಥ ಶಿಕ್ಷಕರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಅದಕ್ಕೆ ಇನ್ನೂ ಸಹ ಸಾಥ್ ಕೊಡಬೇಕು. ಯಾಕೆ ಅಂತ ಹೇಳಿದ್ರೆ, ಬಹಳ ದಿನಗಳಿಂದ ಹಿಂದುಳಿದಿರ್ತಕ್ಕಂಥ ಶಾಲೆ ಅದು. ಸುಮಾರು 10 ಎಕರೆ 14 ಗುಂಟೆ ಜಾಗವನ್ನು ಆ ಶಾಲೆಗೆ ಹಿಂದೆ ಇರ್ತಕ್ಕಂಥ ದಾನಿಗಳು, ನಮ್ಮ ಮುದ್ದಾಪುರ ದಾನಿಗಳು ಅಂತ ಏನೋ ಹೇಳ್ತಾ ಇದ್ದಾರೆ. ಅದನ್ನ ಪೂರ್ತಿ ರೆಕಾರ್ಡ್ ಸಮೇತ ನಾನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಏನು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಜಾಗ ಇದೆ, ಆ ಜಾಗಕ್ಕೆ ಸುತ್ತಲೂ ಕಾಂಪೌಂಡು ಹಾಗೂ ಶಾಲೆಗೆ ಬಣ್ಣ ಹೊಡಿಸುವಂಥ ಕೆಲಸವನ್ನು ನಮ್ಮ ಶಾಸಕರಾಗಿರ್ತಕ್ಕಂಥ BP ಹರೀಶ್ ಅವರು ಮಾಡಿಸ್ಬೇಕು. ಯಾಕೆಂತ ಹೇಳಿದ್ರೆ, ಇವತ್ತು ಬೆಳಗ್ಗೆ BP ಹರೀಶ್ ಅವ್ರ ಹತ್ರ SDMC ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹೋದಾಗ ಖಂಡಿತವಾಗಿಯೂ ಸರ್ಕಾರಿ ಶಾಲೆ ಉಳಿಬೇಕು ಅಂತ ಮಾತನ್ನು ಸಹ ಕೊಟ್ಟಿದ್ದಾರೆ. ಮತ್ತೆ ಅವರಿಗೆ ಇನ್ನೊಂದು ವಾರದೊಳಗಡೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ರೆಕಾರ್ಡ್ಸ್ಗಳನ್ನು ಕೊಡ್ಲಿಕ್ಕೆ ಕೇಳಿದ್ದಾರೆ. ಬಟ್ ಇದರ ಎಲ್ಲರ ಒಂದು ಪ್ರಯೋಗ ಅಂತ ಆಶಾ ಯೋಜನೆ ಅಂದರೆ, ಈಗಿನ ಕಾಲದಲ್ಲೂ ಈ ರೀತಿಯ SDMC ಅಧ್ಯಕ್ಷರುಗಳು ಕೆಲಸ ಮಾಡ್ತಾರಾ ಅನ್ನೋ ಒಂದು ಅಚ್ಚರಿಯನ್ನು ಮೂಡಿಸಿರ್ತಕ್ಕಂಥ ಜಬೀವುಲ್ಲಾ ಅವರಿಗೆ ಕರ್ನಾಟಕಾದ್ಯಂತ ಎಲ್ಲ ಪ್ರೆಸ್ ಮೀಡಿಯಾ ಮುಖಾಂತರ ಮತ್ತೆ ಶುಭಾಶಯಗಳನ್ನು ತಿಳಿಸ್ತೇವೆ. ಮತ್ತು ಮುಂದಿನ ಅಪ್ಡೇಟನ್ನು ಕೊಡ್ತೇವೆ. ಯಾರು ಇಲ್ಲಿವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ. ಇದು ನಿಮ್ಮದೇ ಧ್ವನಿ. ನಮಸ್ಕಾರ. फोटो तेगी